ಬಟ್ ಪ್ರಾಣ ತ್ಯಾಗಕ್ಕೂ ಕೂಡ ತಮ್ಮ ಬಲಿದಾನಗಳಿಗೂ ಕೂಡ ಅವರು ಹೆದರದೆ ತಮ್ಮ ಪ್ರಾಣ ಪಣಕ್ಕಿಟ್ಟು ಹೋರಾಟ ಮಾಡ್ತಾರಲ್ಲ, ಅದು ಬಹಳ ಖುಷಿ. ಪಾಕ್ ಯುದ್ಧ ವಿಮಾನ ಉಡಿ ಸಾಗಿದೆಯಂತೆ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ಭಾರತೀಯ ಸೇನೆಯಿಂದ ಪಾಕ್ ಜೆಟ್ ಮಟಾಶ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಲ್ಲ ಕೂಡ ಮಟಾಶ್ ಆಗಬೇಕು ಅನ್ನೋದು ಭಾರತೀಯ ನಾಗರಿಕರ ಆಸೆ. ಪಾಕಿಸ್ತಾನದ JF-17 ಯುದ್ಧ ವಿಮಾನ ಮಟಾಶ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕ್ ಸೇನೆಗೆ ಅತಿ ದೊಡ್ಡ ಶಾಕ್ ಆಗಿದೆ. ಪಾಕ್ನ JF-17 ಮೋಸ್ಟ್ಲಿ ಬಲಿಷ್ಠ ವಿಮಾನ ಅಂತ ಅನ್ಸುತ್ತೆ ಪಾಕಿಸ್ತಾನದ ಮಟ್ಟಿಗೆ. ಆ ವಿಮಾನವನ್ನ ಹೊಡೆದುರುಳಿಸುವಲ್ಲಿ ನೋಡಿ, ಚೀನಾ ನಿರ್ಮಿತ ಯುದ್ಧ ವಿಮಾನ ಅಂತ ಅದು. ಸೊ ಅದರ ಉಡಿಸ್ ಮಾಡಿದೆ ಭಾರತೀಯ ಸೇನೆ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ. ಎಸ್, ಪಾಕ ಯುದ್ಧ ವಿಮಾನವನ್ನ ಉಡೀಸ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಇದು ಏನು ಬೆಳಗ್ಗೆ ನಡೆದಂತಹ ಒಂದು ಏರ್ ಸ್ಟ್ರೈಕ್ ನಲ್ಲ, ಅಥವಾ ಈಗ ಏನಾದ್ರು ಫ್ರೆಶ್ ಆಗಿ ಮೋಸ್ಟ್ಲಿ ಇದು ಹಳೇದು ಅಂತ ಅನ್ಸುತ್ತೆ. ಪಾಕಿಸ್ತಾನದ JF ಯುದ್ಧ ವಿಮಾನ ಫೈಟರ್ ಜೆಟ್ ಪಾಂಪೋರ್ನಲ್ಲಿ ಇದನ್ನ ಶೂಟ್ ಡೌನ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಆಮೇಲೆ ಪಾಕಿಸ್ತಾನ ಒಂದು ಹಳೆ ಫೋಟೋ ಒಂದು ಇಟ್ಕೊಂಡ್ಬಿಟ್ಟು ನಾವು ಭಾರತದ 2 ರಫೇಲ್ ಯುದ್ಧ ವಿಮಾನಗಳನ್ನ ಒಡೆದುರುಳಿಸಿದ್ದೀವಿ ಅಂತ ಕ್ಲೇಮ್ ಮಾಡ್ತಾ ಇತ್ತು. ನಮ್ಮಲ್ಲಿ ಯಾರೋ ಕಂಟೆಂಟ್ ಕ್ರಿಯೇಟರ್ ಒಬ್ರು ಹಳೆ ಫೋಟೋನು ಹೊಸ ಫೋಟೋನು ಹಾಕಿ ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ ಅಂತ ಅದನ್ನು ಕೂಡ ಹೀಗಂತ ಸುದ್ದಿಗಳು ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಈಗ ಅಂತ ಸುದ್ದಿಗಳು ಅಂತಂದ್ರೆ ಎಲ್ಲರೂ ಇದು ಏನು ಎಲ್ಲರೂ ಲೈವ್ ಬಂದು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಕಂಟೆಂಟ್ ಕ್ರಿಯೇಟರ್, ಯೂಟ್ಯೂಬ್ ಯಾವ್ದಿದೆ ಎಲ್ಲ. ಬಟ್ ಒಂದಂತೂ ಸತ್ಯ, ಈಗ ಅತಿ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಬಹಳಷ್ಟು ಮಾಧ್ಯಮಗಳು ಅಲ್ಲಿ ತಮ್ಮ ವರದಿಗಾರರನ್ನ ಬಿಟ್ಟು ಅಲ್ಲಿಯ ಸ್ಥಳೀಯ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಭಾರತ ಸರ್ಕಾರ ಒಂದು ಅಡ್ವೈಸರಿ, ಒಂದು ನೋಟ್ಸ್ ಕೂಡ ಎಲ್ಲರಿಗೂ ಕೊಟ್ಟಿದೆ. ಏನು ಅಂತ ಅಂದರೆ, ಯುದ್ಧದ ಭೀತಿ ಇರುವಂತಹ ಪ್ರದೇಶಗಳಲ್ಲಿ ನಾಗರಿಕರ ಚಲನವಲನ ಸೇರಿದಂತೆ ಅಲ್ಲಿರುವಂತಹ ಸೇನೆಯ ಒಂದು ಓಡಾಟ ಮತ್ತು ಸೇನೆ ಎಲ್ಲೆಲ್ಲಿ ಕಾವಲಿದೆ ಅನ್ನೋದರ ಮಾಹಿತಿಯನ್ನ ಸೋರಿಕೆ ಮಾಡಬೇಡಿ, ಅಥವಾ ಲೈವ್ ಇನ್ಫಾರ್ಮೇಶನ್ಸ್ ಅನ್ನ ತಾವು ಕೊಡಬೇಡಿ ಅಂತ. ಅದು ನಮ್ಮ ಜವಾಬ್ದಾರಿಯು ಕೂಡ. ಸೊ ಅಂತಹ ಕೆಲಸನ ಮಾಡಕ್ ಹೋಗ್ಬಾರ್ದು ಅನ್ನುವಂತಹ ಇದೆ. ನೋಡ್ರಿ, ಅದೇನ್ ಹೊಗೆನಾ ಅದು ದಟ್ಟ ಹೊಗೆ ಆವರಿಸ್ಕೊಂಡಿರೋದು ಪಾಕಿಸ್ತಾನದ ಉಗ್ರ ನೆಲೆ ಮೇಲೆ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ. ಬಟ್ ಬಹಳ ಆಶ್ಚರ್ಯ ಆಗಿದ್ದು, ಬೆಳಗ್ಗೆ ಆದ್ರೂ ಕೂಡ ಬೆಂಕಿ ಧಗಧಗಿಸ್ತಾ ಇತ್ತಲ್ಲ. ಹೌದು, ಇಂತಹ ದೊಡ್ಡ ಇದು ದೇವ್ರೆ, ಅವರೇ ಹೆಂಗ್ ಓಡ್ ಬರ್ತಾ ಇದಾರೆ ತಾಳಿ ಆದಂತ ಸಿನಿಮಾ ತರ ಕಾಣ್ತಾ ಇದೆ ಅಲ್ಲಪ್ಪ.